ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಕೈಮದ್ದು ಕೈಮಸುಕು ಎನ್ನುವಂತಹ ವಿಷಕಾರಿ ಮಾರಣಾಂತಿಕ ಪ್ರಯೋಗದ ಬಗ್ಗೆ ನೀವು ತಿಳ್ಕೊಂಡಿರ್ತೀರ. ಅಂಥ ಪ್ರಯೋಗಕ್ಕೆ ಒಳಗಾದವರಿಗೆ ಶಕ್ತಿಶಾಲಿ ಬೇರುಗಳಿಂದ ಶಾಶ್ವತ ಪರಿಹಾರ ತಿಳಿಸಿಕೊಡ್ತೇನೆ. ಈ ಕೈಮದ್ದು ಎನ್ನುವಂಥ ಒಂದು ವಿಷಕಾರಿ ತಾಂತ್ರಿಕ ಪದ್ಧತಿಯು ಮನುಷ್ಯನ ಆರೋಗ್ಯವನ್ನು ಸರ್ವನಾಶ ಮಾಡಿಬಿಡುತ್ತೆ. ಮನುಷ್ಯ ಅನಾರೋಗ್ಯ ಪೀಡೆ ಆಗಬೇಕು, ಮಾರಣಾಂತಿಕ ರೋಗ ರುಜಿನಗಳಿಗೆ ತುತ್ತಾಗಬೇಕು ಅಂತ ಮಾಡುವಂತಹ ಪದ್ಧತಿನೇ ಇದು ಕೈಮದ್ದು ಪ್ರಯೋಗ. ಊಟ ಮಾಡುವಂತಹ ಅನ್ನದಲ್ಲಿ ಅಥವಾ ಕುಡಿಯುವಂಥ ನೀರಿನಲ್ಲಿ, ತಿನ್ನುವಂಥ ಹಣ್ಣುಗಳಲ್ಲಿ ಈ ಪ್ರಯೋಗ ಮಾಡಿ ತಿನ್ನುತ್ತಾರೆ. ಶತ್ರುಗಳಿಂದನೋ, ವಿರೋಧಿಗಳಿಂದನೋ ಅಥವಾ ತಾಂತ್ರಿಕ ಮಂತ್ರವಾದಿಗಳಿಂದನೋ ಅಮಾಯಕರ ಮೇಲೆ, ನೆರೆಹೊರೆಯರ ಮೇಲೆ, ಹಾಗೆ ಕುಟುಂಬಸ್ಥರ ಮೇಲೆ, ಸಂಬಂಧಿಕರ ಮೇಲೆ ಇಂಥ ಪದ್ಧತಿಗಳನ್ನ ಮಾಡ್ತಾರೆ. ಯಾವ ಕಾರಣಕ್ಕೆ? ಸ್ವಾರ್ಥಕ್ಕೆ, ಯಾವುದಾದ್ರೂ ಒಂದು ದ್ವೇಷಕ್ಕೆ, ಮತ್ಸರಕ್ಕೆ, ಅಥವಾ ಅತಿಯಾದ ಆಸೆ ಆಕಾಂಕ್ಷೆಗಳಿಗೆ, ಹೆಣ್ಣು ಹೊಣ್ಣು ಮಣ್ಣಿನ ವ್ಯಾಮೋಹಗಳಿಗೆ ಇಂತಹ ಪದ್ಧತಿಗಳನ್ನ ಅಮಾಯಕರ ಮೇಲೆ ಇದ್ದಕ್ಕಿದ್ದಂಗೆ ಮನಸ್ಸಿನ ನಿಯಂತ್ರಣ ತಪ್ಪಿ ವಿಷಕಾರಿಯಾದಂಥ ವನಸ್ಪತಿಗಳಿಂದ ಹಾಗೂ ಕೊಳೆತ ಪ್ರಾಣಿಗಳ ದೇಹದ ರಕ್ತದಿಂದ ಇಂಥ ಪ್ರಯೋಗಗಳನ್ನು ಮಾಡ್ತಾರೆ. ಪ್ರಯೋಗಗಳನ್ನು ಮದ್ಯನ ರೂಪದಲ್ಲಿ ಮಾಡಿ ಊಟ ಮಾಡುವಂತಹ ಅನ್ನದ ಜೊತೆ, ಪಲ್ಯಗಳ ಜೊತೆ, ಕುಡಿಯುವ ನೀರಿನಲ್ಲಿ, ಹಾಲಿನಲ್ಲಿ, ತಿನ್ನುವಂತಹ ಹಣ್ಣುಗಳಲ್ಲಿ ಮನುಷ್ಯನ ದೇಹಕ್ಕೆ ಸೇರಬೇಕು ಅಂತ ಕೊಟ್ಟು ಬಿಡ್ತಾರೆ. ಪಾಪ ಅಮಾಯಕರು ಗೊತ್ತಿಲ್ಲದಂಗೆ ಏನೋ ಕೊಟ್ಟರು ಅಂತ ತಿಂದು ಬಿಡ್ತಾರೆ. ದೇಹದ ಒಳಗೆ ಹೋದ ಮದ್ದು ಜೀರ್ಣವಾಗದೆ ವಿಷಕಾರಿಯಾಗಿ ಆರೋಗ್ಯದ ಮೇಲೆ ಸಮಸ್ಯೆಗಳನ್ನ ಕೊಡುತ್ತೆ. ಇದ್ದಕ್ಕಿದ್ದಂಗೆ ಮಾಡಿರುವಂತಹ, ಸೇವಿಸಿರುವಂಥ ಊಟವೆಲ್ಲ ವಾಂತಿ ಆಗ್ತದೆ. ಕೈಕಾಲು ನೋವು ಬರುವಂಥದ್ದು, ಮೈಕೈ ನೋವು ಬರುವಂಥದ್ದು, ನಿದ್ದೆ ಬರದೆ ನರಳುವಂಥದ್ದು ಮತ್ತು ದೇಹ ದಿನೇ ದಿನೇ ಬಾಡಿ ಹೋಗೋದು. ಮನುಷ್ಯ ಬಹಳ ದಷ್ಟಪುಷ್ಟವಾಗಿರುವಂಥ ಮನುಷ್ಯ ಸಣ್ಣನೆಯ ದೇಹ, ಅಂದರೆ ಪೀಚಲಿ ದೇಹ ಆಗುವಂಥದ್ದು, ಹೊಟ್ಟೆ ಉಬ್ಬರ ಆಗುವಂಥದ್ದು, ಕಡೆಗೇನಾಗ್ತದೆ ಮರಣಾಂತಿಕ ಕಾಯಿಲೆಗಳಿಗೆ, ರೋಗ ರುಜಿನಗಳಿಗೆ ತುತ್ತಾಗುವಂಥದ್ದನ್ನೇ ಕೈಮದ್ದಿನ ಪ್ರಯೋಗ ಅಂತ ಹೇಳ್ತೀವಿ. ಆ ವಿಷಕಾರಿಯಾದಂತಹ ಮದ್ದು ಮನುಷ್ಯನ ಆರೋಗ್ಯದಲ್ಲಿ ಜೀರ್ಣವಾಗದಲ್ಲಿ ಯಾವುದಾದ್ರೂ ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದು ರೀತಿಯಲ್ಲಿ ವಿಚಿತ್ರವಾಗಿ ಆರೋಗ್ಯನ ನರಳಿಸ್ತಾ ಇರುತ್ತೆ. ಇಂಥ ಮಾರಣಾಂತಿಕ ಕೈಮದ್ದುಗಳಿಗೆ ಒಳಗಾದಂಥ ವ್ಯಕ್ತಿಗಳಿಗೆ ಶಕ್ತಿಶಾಲಿಯಾದಂತಹ ತಾಂತ್ರಿಕ ವನಸ್ಪತಿಗಳ ಬೇರಿನಿಂದ ಶಾಶ್ವತ ಪರಿಹಾರ ಇರ್ತದೆ. ಅಂತಹ ಬೇರುಗಳು ಕೆಲವೊಂದು ತಜ್ಞರಲ್ಲಿ ಅಥವಾ ಜ್ಯೋತಿಷಿಗಳಲ್ಲಿ ಅಥವಾ ಮಠ ಮಂದಿರಗಳಲ್ಲಿ ಸಿಗುತ್ತೆ. ನೀವೇನಾದರೂ ಕೈಮದ್ದಿನ ಪ್ರಯೋಗಕ್ಕೆ ಒಳಗಾಗಿದ್ದರೆ ಆದಷ್ಟು ಆ ಬೇರುಗಳನ್ನ ತಗೊಂಡು ನೀವು ಪರಿಹಾರ ಮಾಡ್ಕೊಳ್ಳೋದು ಒಳ್ಳೆಯದು. ನಮಸ್ಕಾರ ವೀಕ್ಷಕರೇ.